ಹಾಯ್ ಫ್ರೆಂಡ್ಸ್, ಎವ್ರಿಗೆ ಸ್ವಾಗತ. ಇವತ್ತು ಕುಷ್ಕ ಮಾಡ್ತಾ ಇದ್ದೀನಿ, ಬಾಯಿ ಕುಷ್ಕ ಆ ಥರ. ಈಗ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, 3-4 ಟೇಬಲ್ ಸ್ಪೂನೇ ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಈಗ ನಾನು ಪಲಾವ್ ಐಟಮ್ ಎಲ್ಲ ಪಲಾವು, ಸ್ಟಾರು, ಕಲ್ಲುವ, ಚಕ್ಕೆ, ಲವಂಗ, ಯಾಲಕ್ಕಿ ಇಷ್ಟು ಹಾಕ್ತಾ ಇದ್ದೀನಿ. ಹಾಕಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಸಣ್ಣದಾಗಿ ಈ ಥರ ಉದ್ದ ಕಟ್ ಮಾಡ್ಕೊಂಡು ಈರುಳ್ಳಿ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಈ ಟೈಮಲ್ಲಿ 1.5 ಟೇಬಲ್ ಸ್ಪೂನು ನನ್ನ ಮನೇಲೇ ಶುಂಠಿ ಬೆಳ್ಳುಳ್ಳಿ ಮಾಡ್ಕೊಳ್ಳೋದು, ಹೊರಗಡೆ ಎಲ್ಲ ತೊಗೊಳೋದಿಲ್ಲ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಪುದೀನ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಒಂದು ಕಾಳು ಇಡಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಡಿ. இப்போ ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಬೇಕು, ನಿಮ್ಗೆ ರುಚಿ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಮೊಸರು, ಜಾಸ್ತಿ ಬೇಡ, ಒಂದು 2 ಟೇಬಲ್ ಸ್ಪೂನ್ ಮೊಸರು. ಚಿಲ್ಲಿ ಪೌಡ್ರು ನಾನು 1 ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ನಾವು ಮನೆಯಲ್ಲೇ ಮಾಡ್ಕೊಂಡು ಚಿಲ್ಲಿ ಪೌಡ್ರಲ್ಲ. ಗರಂ ಮಸಾಲೆನೂ ಮನೆಯಲ್ಲಿ ಮಾಡ್ಕೊಳ್ಳೋದು. ಇದು ಒಂದು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಎಣ್ಣೆ ಬಿಡಬೇಕು. ನೋಡಿ, ನಾನು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರೋದು. 1 ಗ್ಲಾಸ್ 2 ಗ್ಲಾಸ್ ಹಾಕಿ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಒಂದು ಕುದಿ ಬರಲಿ, ಕುಕ್ಕರ್ ಹಾಕಿ ಮುಚ್ಚೋಣ. ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುದಿ ಬಂದಿದೆ. ಈ ಟೈಮಲ್ಲಿ ಅಕ್ಕಿ ಬಂದು ಒಂದು ಕುದಿ ಬರಬೇಕು, ಆಗ ಚೆನ್ನಾಗಿರುತ್ತೆ. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಸಾಕು. ಕುದಿ ಬಂತು, ಈಗ ಕುಕ್ಕರ್ ಮುಚ್ಚಿ ನೋಡಿ, ಸ್ಟೀಮ್ ಆಗಿದೆ. ನಾನು ಒಂದೇ ಸ್ಟೀಮ್ ತಗೊಂಡಿದ್ದೆ. ನೋಡಿ, ಕುಷ್ಕ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ. ಜೊತೆಗೆ ಮೊಸರು ಬಜ್ಜಿನೋ ಗ್ರೇವಿ ಯಾವುದಾದ್ರು ನೋಡಿ. ಕುಷ್ಕ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೇಮ್ ಹೋಟೆಲ್ ಸ್ಟೈಲ್ ಥರನೇ ಈಸಿಯಾಗಿ ಮಾಡ್ಕೊಬೋದು. ನೀವೊಂದ್ಸಲ ಟ್ರೈ ಮಾಡಿ. ಮೊಸರು ಬಜ್ಜಿನೇ ಹಾಕ್ತಾಯಿದ್ದೀನಿ. ಇದು ಗ್ರೇವಿ ಇಟ್ಟರೂ ಪರವಾಗಿಲ್ಲ. ನೋಡಿ, ಕುಷ್ಕ ರೆಡಿಯಾಗಿದೆ. ನೀವೊಂದ್ಸರಿ ಟ್ರೈ ಮಾಡಿ. ಫೋಟೋ